ಸ್ನೇಹಿತರೆ, ನನ್ನ ಈ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಗುಜರಾತಿನ ಸೋಮನಾಥದಲ್ಲಿ ಶೌರ್ಯ ಯಾತ್ರೆಯ ಸಂಭ್ರಮ ನಡೀತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ. ಡಮರುಗ ನಿನಾದ ಮತ್ತು ಹರಹರ ಮಹಾದೇವ ಅನ್ನೋ ಘೋಷಣೆಗಳ ಜೊತೆಗೆ ಸೋಮನಾಥ ಪ್ರತಿಧ್ವನಿಸ್ತಾ ಇದೆ. ಇದು ಸೋಮನಾಥ ಮಂದಿರದ ಮೇಲೆ ಭಯಾನಕ ಆಕ್ರಮಣ ನಡೆದು 1000 ವರ್ಷಗಳಾದ ಸಂದರ್ಭವೂ ಹೌದು. ಆ ಮಂದಿರವನ್ನ ಉಳಿಸಿಕೊಳ್ಳೋದಕ್ಕೆ ಅವತ್ತು ಬಲಿದಾನ ಮಾಡಿದ ಸಾವಿರಾರು ವೀರಪುತ್ರರನ್ನ ನೆನಪು ಮಾಡಿಕೊಳ್ಳಬೇಕಾದ ವರ್ಷವೂ ಹೌದು. ಹಾಗೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ನಿರ್ಮಾಣವಾದ ಭವ್ಯ ಸೋಮನಾಥ ಮಂದಿರ ಲೋಕಾರ್ಪಣೆಯಾಗಿ 75ನೇ ವರ್ಷ ಕೂಡ ಹೌದು. ಹೀಗಾಗಿ ಅಲ್ಲಿ ನಡೀತಿರುವ ಸಂಭ್ರಮಕ್ಕೆ ಪ್ರಧಾನಿ ಮೋದಿ ಸಾಕ್ಷಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಭಾರತ ಮತ್ತು ಸೋಮನಾಥ ಎರಡರ ನಡುವಿನ ಸಾಮ್ಯತೆಗಳನ್ನ ಪ್ರಧಾನಿ ನೆನಪು ಮಾಡಿಕೊಂಡಿದ್ದಾರೆ. ಗಜನಿಯಿಂದ ಔರಂಗಜೇಬನವರೆಗೆ ಮತಾಂಧ ಶಕ್ತಿಗಳು ತಮ್ಮ ಖಡ್ಗಶಕ್ತಿಯ ಮೂಲಕ ಈ ನೆಲದ ನಂಬಿಕೆಗಳು, ಆಚರಣೆಗಳು, ಸಂಸ್ಕೃತಿಯನ್ನ ನಾಶ ಮಾಡುವುದಕ್ಕೆ ಪ್ರಯತ್ನಪಟ್ಟ ಪ್ರತಿ ಬಾರಿಯೂ ನಮ್ಮ ನಂಬಿಕೆಗಳು ಬಲಿಷ್ಠವಾಗ್ತಾ ಹೋಗಿವೆ ಅಂತ ಹೇಳಿದ ಮೋದಿ, 1000 ವರ್ಷಗಳ ಹಿಂದೆ ಇಲ್ಲಿನ ಪರಿಸ್ಥಿತಿ ಹೇಗಿರಬಹುದು ಅನ್ನೋದನ್ನ ನೆನಪು ಮಾಡಿಕೊಂಡು ಅವತ್ತು ಬಲಿದಾನಗೈದ ವೀರರ ಆತ್ಮಗಳಿಗೆ ನಮನ ಸಲ್ಲಿಸಿದ್ದಾರೆ. ಗೆಳೆಯರೆ, 1000 ವರ್ಷಗಳ ಹಿಂದೆ ಅಂದ್ರೆ 1026ರಲ್ಲಿ ಸೋಮನಾಥದ ಮೇಲೆ ಮಹಮ್ಮದ್ ಗಜನಿಯ ದಾಳಿಯಾಯಿತು. ಭಾರತದಲ್ಲಿನ ಸಂಪತ್ತನ್ನ ದೋಚಬೇಕು ಅಂತಲೇ ಹೊರಟ ಗಜನಿ ಮೂಲಸ್ಥಾನ ಅಂದ್ರೆ ಇವತ್ತಿನ ಪಾಕಿಸ್ತಾನದ ಮುಲ್ತಾನ್ ಗೆದ್ದು ಅಲ್ಲಿಂದ ಹಾದಿಯಲ್ಲಿ ಸಿಗುವ ಮತ್ತಷ್ಟು ಕೋಟೆಗಳನ್ನ ಗೆಲ್ತಾ ತನ್ನ ಅಪಾರ ಸೇನೆಯೊಂದಿಗೆ ಸೋಮನಾಥಕ್ಕೆ ಬರ್ತಾನೆ. ಅಲ್ಲಿ ಎತ್ತರದ ಕೋಟೆ ಇತ್ತು, ಆದರೆ ಬಲಿಷ್ಠ ಸೇನೆ ಇರಲಿಲ್ಲ. ಗಜನಿಯ ದೊಡ್ಡ ಸೇನೆ ಸುಲಭವಾಗಿ ಸೋಮನಾಥವನ್ನ ಪ್ರವೇಶ ಮಾಡಿತು. ಅಲ್ಲಿದ್ದ ಸಣ್ಣ ಸೇನೆಗೆ ಹೆಚ್ಚು ಹೊತ್ತು ನಿಂತು ಕಾದಾಡುವುದಕ್ಕೆ ಸಾಧ್ಯವಾಗಲಿಲ್ಲ. ಕೋಟೆ ಆಕ್ರಮಣಕಾರರ ಕೈಗೆ ಸಿಕ್ತು. ಅಲ್ಲಿಂದ ಗಜನಿಯ ಕಣ್ಣು ಬಿದ್ದದ್ದು ಅಲ್ಲಿದ್ದ ಭವ್ಯ ಹಾಗೂ ಅತ್ಯಂತ ಶ್ರೀಮಂತ ಮಂದಿರದ ಮೇಲೆ. ಅವನು ಭಾರತದ ಕಡೆಗೆ ಹೊರಡುವಾಗಲೇ ಈ ಸೋಮನಾಥ ಮಂದಿರದ ಬಗ್ಗೆ ಕೇಳಿದ್ದ. ಅಲ್ಲಿನ ಸಂಪತ್ತು ಅವನ ತಲೆ ಕೆಡಿಸಿತ್ತು. ಅದರ ಜೊತೆಗೆ ಸೋಮನಾಥ ಅನ್ನೋ ಪದದ ಅರ್ಥ ಕೂಡ ಅವನನ್ನ ಕೆರಳು ಹಾಗೆ ಮಾಡಿತ್ತು. ಇಸ್ಲಾಂನಲ್ಲಿ ಚಂದ್ರನಿಗೆ ವಿಶೇಷ ಸ್ಥಾನ ಇದೆ. ಅದು ಅಲ್ಲಾಹುವಿನ ಸೃಷ್ಟಿಯ ಗುರುತುಗಳ ಪೈಕಿ ಒಂದು ಅಂತ ಅವರು ನಂಬುತ್ತಾರೆ. ಅಂಥ ಚಂದ್ರನಿಗೆ ನಾಥ ಅಂದ್ರೆ ಒಡೆಯ ಒಬ್ಬ ಇದ್ದಾನೆ. ಅವನಿಗೆ ಭಾರತದಲ್ಲಿ ದೇವಸ್ಥಾನ ಇದೆ ಅಂದ್ರೆ ಗಜನಿಗೆ ಸಿಟ್ಟು ಬರುವುದಿಲ್ವೇ? ಸೋಮನಾಥನ ಮಂದಿರದ ಮೇಲೆ ದಾಳಿಗಂಟಲೆ ಅವನಲ್ಲಿಗೆ ಬಂದಿದ್ದ. ಗೆಳೆಯರೆ, ಅವತ್ತು ಸೋಮನಾಥ ಮಂದಿರ ಹೇಗಿತ್ತು, ಅಲ್ಲಿನ ಸಂಪತ್ತು ಎಷ್ಟಿತ್ತು ಅನ್ನೋದನ್ನ ಸಾಕಷ್ಟು ಇಸ್ಲಾಮಿಕ್ ಇತಿಹಾಸಕಾರರು ಬರೆದಿದ್ದಾರೆ. ಅದರಲ್ಲಿ ನಾನು ತಾರಿಕ್ ಎ ಫರಿಷ್ತೆ ದಲ್ಲಿನ ಉಲ್ಲೇಖಗಳನ್ನು ಮಾತ್ರ ನಿಮ್ಮ ಮುಂದೆ ಇಡ್ತೀನಿ. ಅವತ್ತಲ್ಲಿದ್ದದ್ದು 56 ಕಂಬಗಳನ್ನು ಒಳಗೊಂಡಿದ್ದ ಬೃಹತ್ ದೇವಾಲಯ. ಅದರಲ್ಲಿ 5 ಗಜಗಳ ಎತ್ತರದ ವಿಗ್ರಹ. ಸಾಮಾನ್ಯವಾಗಿ 1 ಗಜ ಅಂದರೆ 3 ಅಡಿ. ಅಲ್ಲಿಗೆ ಅದು 15 ಅಡಿಗಳಷ್ಟು ಎತ್ತರದ ದಿವ್ಯ ವಿಗ್ರಹ. ಅದರಲ್ಲಿ 3 ಗಜಗಳಷ್ಟು ಎತ್ತರ ನೆಲದ ಮೇಲಿದ್ರೆ 2 ಗಜ ಭೂಮಿಯ ಆಳದಲ್ಲಿತ್ತು. ಅದು ಹಿಂದೂಗಳಿಗೆ ಅತ್ಯಂತ ಪವಿತ್ರ ಸ್ಥಳವಾಗಿತ್ತು. ಚಂದ್ರಗ್ರಹಣದ ಸಂದರ್ಭದಲ್ಲಿ ಸುಮಾರು 2 ಲಕ್ಷಕ್ಕೂ ಅಧಿಕ ಜನ ಅಲ್ಲಿ ಸೇರ್ತಾ ಇದ್ರು. ದೇಶದ ನಾನಾ ಭಾಗಗಳಿಂದ, ದೂರದ ಊರುಗಳಿಂದ ಕೂಡ ಆ ದೇವರಿಗೆ ಹರಕೆಗಳನ್ನು ಒಪ್ಪಿಸೋದಿಕ್ಕೆ ಜನ ಬರ್ತಾ ಇದ್ರು. ಸುಲ್ತಾನ್ ಮಹಮ್ಮದ್ ಗಜನಿ ಆ ದೇವಾಲಯದ ಮೇಲೆ ದಾಳಿ ಮಾಡಿದ ಸಂದರ್ಭದಲ್ಲಿ ಆ ಮಂದಿರಕ್ಕೆ ಸುಮಾರು 2000 ಗ್ರಾಮಗಳ ತೆರಿಗೆಯ ಹಣವನ್ನ ದೇಣಿಗೆಯಾಗಿ ಕೊಡಲಾಗ್ತಾ ಇತ್ತು ಅಂತ ತಾರಿಕ್ ಎ ಫರಿಷ್ತೆಯಲ್ಲಿ ಹೇಳಲಾಗಿದೆ. ಇನ್ನು ಆ ಮಂದಿರದ ಪೂಜೆ ಹಾಗೂ ಇನ್ನಿತರ ಕೆಲಸಗಳನ್ನು ನೋಡಿಕೊಳ್ಳೋದಕ್ಕೆ ಅಲ್ಲಿ ಸುಮಾರು 2000 ಮಂದಿ ಬ್ರಾಹ್ಮಣರು ಕೆಲಸ ಮಾಡ್ತಾ ಇದ್ರು. ಹಾಡು, ಸಂಗೀತ, ಸೇವೆಗಾಗಿ 500 ಮಂದಿ ಹಾಡುಗಾರ್ತಿಯರಿದ್ರು. 300 ಮಂದಿ ಹಿಮ್ಮೇಳದವರು ಅಲ್ಲಿ ಯಾವಾಗ್ಲೂ ಇರ್ತಾ ಇದ್ರು. ಹಾಗೆ 300 ಮಂದಿ ಕ್ಷೌರಿಕರು ಅಲ್ಲಿ ಕೆಲಸ ಮಾಡ್ತಾ ಇದ್ರು. ದೇವಸ್ಥಾನದ ಆಡಳಿತ, ಅಲ್ಲಿನ ಶುಚಿತ್ವ ವ್ಯವಸ್ಥೆಗಳು ಇದನ್ನೆಲ್ಲ ನೋಡಿಕೊಳ್ಳೋದಕ್ಕೆ ಸಾವಿರಾರು ಜನ ಅಲ್ಲಿ ನಿಯುಕ್ತಿಗೊಂಡಿದ್ರು. ಪ್ರತಿನಿತ್ಯ ಪ್ರತಿ ಸಂಜೆ ಮತ್ತು ಮುಂಜಾನೆ ಗಂಗೆಯಲ್ಲಿ ಸೋಮನಾಥನಿಗೆ ಅಭಿಷೇಕ ನಡೀತಾ ಇತ್ತು ಅಂತ ಫರಿಷ್ತೆ ಬರಿತಾನೆ. ಇಲ್ಲಿ ರಹದಾರಿ ಅಂದ್ರೆ ಒಂದು ಅಂದಾಜಿನ ಪ್ರಕಾರ 3 ಮೈಲಿ ಅಥವಾ 5 ಕಿಲೋಮೀಟರ್ ಅಂದ್ರೆ ಸುಮಾರು 1800 ಮೀಟರ್ ದೂರದಿಂದ ಗಂಗಾಜಲವನ್ನು ತಂದುಕೊಡೋದಕ್ಕೆ ಅಲ್ಲಿ ಜನರನ್ನ ನಿಯುಕ್ತಿ ಮಾಡಲಾಗಿತ್ತು. ಇನ್ನು ಅಲ್ಲಿನ ಒಂದು ಮೂಲೆಯಿಂದ ಮತ್ತೊಂದು ಮೂಲೆಗೆ ಕಟ್ಟಲಾಗಿದ್ದ ಸರಪಳಿ ಚಿನ್ನದ್ದಾಗಿತ್ತು. ಅದು 300 ಮಣ ತೂಕ ಇತ್ತು. ಅದಕ್ಕೆ ಗಂಟೆಗಳನ್ನು ಕಟ್ಟಿದ್ರು. ಪೂಜೆ ಶುರುವಾಗುವ ಸಮಯಕ್ಕೆ ಆ ಸರಪಳಿಯನ್ನು ಎಳೆದು ಘಂಟಾನಾದದ ಮೂಲಕ ಪೂಜೆ ಶುರುವಾಗ್ತಾ ಇದೆ ಅನ್ನೋದನ್ನ ಜನಕ್ಕೆ ಗೊತ್ತು ಮಾಡಿಸಲಾಗ್ತಾ ಇತ್ತು. ಗೆಳೆಯರೆ, 1 ಮಣ ಅಂದ್ರೆ ಹಳೆಯ ಭಾರತೀಯ ಮಾಪನಗಳ ಪ್ರಕಾರ 40 ಸೇರಿಗೆ ಸಮ, ಅಂದ್ರೆ ಸುಮಾರು 37 ಕೆಜಿ ತೂಕ. 300 ಮಣ ಅಂದ್ರೆ 37 × 300. ಇನ್ನು ಅಲ್ಲಿ ಸಂಪತ್ತು ಎಷ್ಟಿತ್ತು ಅಂದ್ರೆ ಅಲ್ಲಿನ ಗರ್ಭಗುಡಿಯಲ್ಲಿ ಬೆಳಕಿರ್ಲಿಗ ಅದರ ಗೋಡೆಗಳಿಗೆ ತರಾವರಿ ಮುತ್ತು, ರತ್ನ, ವಜ್ರ, ವೈಡೂರ್ಯಗಳನ್ನು ಜೋಡಿಸಲಾಗಿತ್ತು. ದೇವಾಲಯದ ದೀಪಸ್ತಂಭಗಳಲ್ಲಿ ಹೊಳೆಯುವ ರತ್ನಗಳಿದ್ದು ಆ ದೀಪದ ಬೆಳಕು ರತ್ನಗಳ ಮೇಲೆ ಬಿದ್ದು ವಿಗ್ರಹ ದೇದೀಪ್ಯಮಾನವಾಗಿ ಹೊಳಿತಾ ಇರ್ತಾ ಇತ್ತು ಅಂತ ಜೈನ್ ಅಲಾಮಾಸಿರ್ ಉಲ್ಲೇಖ ಮಾಡಿ ಫರಿಷ್ತೆ ಬರೆದಿದ್ದಾನೆ.
ಇಷ್ಟಾದ ನಂತರ ಅಲ್ಲಿನ ಸುತ್ತಮುತ್ತಲಿನ ಸಣ್ಣ ಸಂಸ್ಥಾನಗಳ ಸೇನೆ ಸೋಮನಾಥದ ರಕ್ಷಣೆಗೆ ಧಾವಿಸಿ ಬಂತು. ಆದರೆ ಅಷ್ಟೊತ್ತಿಗೆ ಕೋಟೆ ಗಜನಿ ವಶ ಆಗಿತ್ತು. ಹೀಗಾಗಿ ರಕ್ಷಣೆಗೆ ಬಂದ ಸೇನೆಯನ್ನು ಸೋಲಿಸೋದು, ಅವರನ್ನು ಕೊಂದು ಹಾಕೋದು ಗಜನಿಗೆ ಕಷ್ಟ ಆಗಲಿಲ್ಲ. ಇಷ್ಟೆಲ್ಲ ಆದ ನಂತರ ಸೋಮನಾಥದ ಶ್ರೀಮಂತರು ಅಲ್ಲಿನ ಮುಸ್ಲಿಂ ವರ್ತಕರ ಮೂಲಕ ಗಜನಿಗೊಂದು ಮನವಿಯನ್ನು ಕಳಿಸ್ಕೊಳ್ತಾರೆ. ಕೋಟೆ ಗೆದ್ದಾಯ್ತು, ನಿನಗೆ ಸಂಪತ್ತೇ ಬೇಕಾದ್ರೆ ನಮ್ಮ ಬಳಿ ಇರುವ ಎಲ್ಲ ಸಂಪತ್ತನ್ನು ನಿನಗೆ ಕೊಟ್ಬಿಡ್ತೇವೆ. ಸೋಮನಾಥ ಮಂದಿರದ ಸಂಪತ್ತನ್ನು ತಗೊಂಡು ಹೋಗು, ಆದರೆ ಮಂದಿರವನ್ನು ಧ್ವಂಸ ಮಾಡುವ ನೀಚ ಕೆಲಸವನ್ನು ಮಾತ್ರ ಮಾಡಬೇಡ ಅಂತ ಅವರು ಮನವಿ ಮಾಡ್ಕೋತಾರೆ. ಗೆಳೆಯರೆ, ಗಜನಿಯ ಜೊತೆಗಿದ್ದವರಿಗೆ ಕೂಡ ಒಂದು ಹಂತಕ್ಕೆ ಇದು ಸರಿ ಅನಿಸ್ತು. ಮಂದಿರವನ್ನು ಕೆಡವಿದರೆ ನಮಗೆ ಸಿಗೋದೇನೂ ಇಲ್ಲ. ಈ ಮಂದಿರದ ಸಂಪತ್ತಿನ ಜೊತೆಗೆ ಶ್ರೀಮಂತರು ಮತ್ತಷ್ಟು ಧನ ಕನಕಗಳನ್ನು ಕೂಡ ಕೊಡ್ತಾರೆ. ಆದ್ದರಿಂದ ನಮಗೆ ಲಾಭನೇ ಆಗುತ್ತೆ. ಹೀಗಾಗಿ ಮಂದಿರವನ್ನು ಬಿಟ್ಟು ಸಂಪತ್ತನ್ನು ತಗೊಂಡು ಹೋಗೋಣ ಅಂತ ಅವ್ರು ಹೇಳಿದ್ರಂತೆ. ಆದರೆ ಅದಕ್ಕೆ ಗಜನಿ ಒಪ್ಪಲಿಲ್ಲ. ಹಾಗೆ ಇದನ್ನು ಬಿಟ್ಟು ಹೋದರೆ ನನ್ನನ್ನು ಮೊಹಮ್ಮದ್ ಬುತ್ ಫರೋಶ್ ಅಂತ ಕರೆಯಲಾಗುತ್ತೆ. ಹಾಗಂದ್ರೆ ವಿಗ್ರಹಗಳ ಮಾರಾಟಗಾರ ಅಂತ. ಅದೇ ಈ ಮಂದಿರವನ್ನು ಭಂಜಿಸಿದರೆ ನಾನು ಬುದ್ಧ್ ಶಿಖಂದ ಮೊಹಮ್ಮದ್ ಅಂದರೆ ವಿಗ್ರಹ ಭಂಜಕ ಮೊಹಮ್ಮದ್ ಆಗಿ ಹೆಸರು ಮಾಡ್ತೀನಿ. ಇಸ್ಲಾಂಗಾಗಿ ನಾನು ಬುದ್ಧ್ ಶಿಖಂದ್ ಆಗಬೇಕು ಅಂತ ಹೇಳಿ ಆ ಮಂದಿರದ ಒಳಗೆ ನುಗ್ಗಿದ ಗಜನಿ ತನ್ನ ಖಡ್ಗದ ಮೂಲಕ ವಿಗ್ರಹಕ್ಕೆ ಪ್ರಹಾರ ಮಾಡ್ತಾನೆ. ಅದು ಭಿನ್ನ ಆಗುತ್ತೆ. ಆನಂತರ ಆ ವಿಗ್ರಹವನ್ನು ಎರಡಾಗಿ ವಿಭಜಿಸಿ ಒಂದನ್ನು ತನ್ನ ಗಜನಿಯ ಮಸೀದಿಯ ಬಾಗಿಲಿಗೆ, ಮತ್ತೊಂದನ್ನು ತನ್ನ ದರ್ಬಾರಿನ ಮಧ್ಯದಲ್ಲಿ ಇರಿಸೋದಕ್ಕೆ ಅವನು ಆದೇಶ ಕೊಟ್ಟ ಅಂತ ತಾರೀಖೆ ಫರಿಷ್ತೆ ಹೇಳುತ್ತೆ. ಈ ಬಗ್ಗೆ ಸಾಕಷ್ಟು ಇತಿಹಾಸಕಾರರು, ಅದರಲ್ಲೂ ಆ ಕಾಲದ ಇಸ್ಲಾಮಿಕ್ ಇತಿಹಾಸಕಾರರು ಬರೆದಿದ್ದಾರೆ. ನಾನಿಲ್ಲಿ ಫರಿಷ್ತೆಯ ಪುಸ್ತಕದ ಉಲ್ಲೇಖವನ್ನು ಮಾತ್ರ ಇಲ್ಲಿ ತಗೋತಾ ಇದ್ದೀನಿ. ಗೆಳೆಯರೆ, ಹೀಗೆ ಸೋಮನಾಥ ಮಂದಿರವನ್ನು ಗಜನಿ ಧ್ವಂಸ ಮಾಡಿದ್ನಲ್ಲ, ಅದನ್ನು ಕಾಪಾಡಿಕೊಳ್ಳೋದಕ್ಕಾಗಿ ಆ ವಿಗ್ರಹವನ್ನು ತಬ್ಬಿ ನಿಂತಿದ್ದ ಸಾವಿರಾರು ಮಂದಿಯ ನೆತ್ತರು ಆ ಮಂದಿರದ ಇಡೀ ನೆಲವನ್ನು ತೋಯಿಸಿಬಿಟ್ಟಿತ್ತು. ಆ ರಕ್ತ ಮೆತ್ತಿದ ಸಂಪತ್ತಿನ ಜೊತೆಗೆ ಗಜನಿ ಅಲ್ಲಿಂದ ವಾಪಸ್ ಹೋದ. ಮಾರ್ಗ ಮಧ್ಯೆ ಅವನ ಮೇಲೆ ಆಕ್ರಮಣ ಮಾಡೋದಕ್ಕೆ ಸಾಕಷ್ಟು ಹಿಂದೂ ಅರಸರು ನಿಂತಿದ್ರು. ಆದರೆ ಅವನು ದಾರಿ ಬದಲಿಸಿ ಸಿಂಧು ಮಾರ್ಗವಾಗಿ ಹೊರಟು ಹೋಗ್ತಾನೆ ಅಂತ ಕೂಡ ಫರಿಷ್ತೆ ಬರಿತಾನೆ. ಹೀಗೆ ಹೋಗುವಾಗ ಅಲ್ಲಿನ ದುರ್ಗಮ ಕಾಡಲ್ಲಿ ದಾರಿ ತೋರಿಸೋದಕ್ಕೆ ಅವನೊಬ್ಬ ಸ್ಥಳೀಯ ಹಿಂದೂ ವ್ಯಕ್ತಿಯನ್ನು ಕರ್ಕೊಂಡು ಹೋದನಂತೆ. ಹಾಗೆ ಹೋಗ್ತಾ ಹೋಗ್ತಾ ಕಾಡಲ್ಲಿ ಮಹಮ್ಮದನ ಸೇನೆ ದಾರಿ ತಪ್ಪುತ್ತೆ. ನೀರು, ಆಹಾರ ಇಲ್ಲದೆ ಸಾಕಷ್ಟು ಜನ ಅಲ್ಲಿ ಸಾವಿಗೀಡಾಗ್ತಾರೆ. ಆ ಸಂದರ್ಭದಲ್ಲಿ ದಾರಿ ತೋರಿಸೋದಕ್ಕೆ ಬಂದವನ ಮೇಲೆ ಅನುಮಾನ ಬಂದು ಅವನ ಕತ್ತಿಗೆ ಖಡ್ಗ ಇಟ್ಟ ಗಜನಿ ಅವನನ್ನು ಯಾರು ನೀನು ಅಂತ ಕೇಳ್ತಾನೆ. ಅವನು ಉತ್ತರ ಕೇಳಿ ಗಜನಿ ಹಾಗೂ ಸುತ್ತಮುತ್ತ ಇದ್ದವರು ಆಘಾತಕ್ಕೀಡಾಗ್ತಾರೆ. ನಾನು ಸೋಮನಾಥವನ್ನು ಉಳಿಸೋದಕ್ಕೆ ಅಂತ ಅಲ್ಲಿಗೆ ಬಂದವನು, ಅದು ನನ್ನಿಂದ ಸಾಧ್ಯ ಆಗಲಿಲ್ಲ. ಹೀಗಾಗಿ ಮಂದಿರವನ್ನು ಭಂಜಿಸಿದ ನಿಮ್ಮ ವಿರುದ್ಧ ಪ್ರತೀಕಾರಕ್ಕೆ ನಿಮ್ಮ ಜೊತೆ ನಾನು ಸೇರಿಕೊಂಡೆ. ಈ ಕಾಡಲ್ಲಿ ನಿಮ್ಮ ಸಾವನ್ನು ನೋಡಿ ನನಗೆ ಖುಷಿಯಾಗ್ತಾ ಇದೆ ಅಂತ ಹೇಳಿ ಅವನು ಗಹಗಹಿಸಿ ನಕ್ಕನಂತೆ. ಹಾಗೆ ನಗುತ್ತಿರುವಾಗಲೇ ಅವನ ತಲೆಯನ್ನ ಗಜನಿ ಅಲ್ಲೇ ಕತ್ತರಿಸ್ತಾನೆ. ಅಲ್ಲಿಂದ ಆ ಸೇನೆ ದಾರಿ ಹುಡುಕುತ್ತಾ ಮುಂದೆ ಸಾಗುತ್ತೆ. ಅವರಿಗೆ ಕುಡಿಯೋಡಕ್ಕೆ ನೀರು ಸಿಗುವ ಹೊತ್ತಿಗೆ ಅಲ್ಲಿ ಅರ್ಧಕ್ಕಿಂತ ಹೆಚ್ಚು ಸೇನೆ ನಾಶವಾಗಿತ್ತು. ಹೀಗೆ ಸೋಮನಾಥನ ಭಕ್ತನೊಬ್ಬ ಗಜನಿಯ ಸೇನೆಯ ವಿರುದ್ಧ ಆಹ ಕಾಡಲ್ಲಿ ಪ್ರತಿಕಾರವನ್ನ ತೀರಿಸಿಕೊಂಡಿದ್ದ ಗೆಳೆಯರೆ. ಇದಾದ ನಂತರ ಕೂಡ ಸೋಮನಾಥನ ಮೇಲೆ ದಾಳಿಗಳು ನಿಲ್ಲಿಲ್ಲ. ಗಜನಿ ದೋಚ್ಕೊಂಡು ಹೋದ ಮೇಲೆ ಮತ್ತೆ ಮಂದಿರದ ಪುನರ್ನಿರ್ಮಾಣ ಆಯಿತು. ಮತ್ತೆ ದಾಳಿಕೋರರು ಅದನ್ನ ಕೆಡುತ್ತಾ ಹೋದ. ಹಾಗಂತ ಗಜನಿಗೆ ಮೊದಲು ಈ ಮಂದಿರದ ಮೇಲೆ ಸಾಕಷ್ಟು ದಾಳಿಗಳು ನಡೆದಿದ್ದು, ಆನಂತರವೂ ಅವು ನಡೀತಲೇ ಇದ್ದು. ಕಡೆಗೆ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಈ ಮಂದಿರದ ಪುನರ್ನಿರ್ಮಾಣ ಆಯಿತು. ಅದರ ಶ್ರೇಯ ಸರ್ದಾರ್ ವಲ್ಲಭಭಾಯಿ ಪಟೇಲರಿಗೆ ಸೇರಿತು. ಪಟೇಲರು ಈ ಮಂದಿರದ ನಿರ್ಮಾಣ ಶಂಕುಸ್ಥಾಪನೆಯನ್ನ ಮಾಡುತ್ತಾರೆ. ಅವತ್ತಿನ ರಾಷ್ಟ್ರಪತಿ ಬಾಬು ರಾಜೇಂದ್ರ ಪ್ರಸಾದ್ 1951ರಲ್ಲಿ ಮಂದಿರದ ಲೋಕಾರ್ಪಣೆಯನ್ನ ಮಾಡ್ತಾರೆ. ಗೆಳೆಯರೆ, ಗಜನಿಯ ದಾಳಿಯಾಗಿದ್ದು 1026ರಲ್ಲಿ, ಅಂದರೆ 1000 ವರ್ಷಗಳ ಹಿಂದೆ. ಈಗಿರುವ ಭವ್ಯ ಮಂದಿರದ ಪುನರ್ನಿರ್ಮಾಣ ಮತ್ತು ಲೋಕಾರ್ಪಣೆಯಾಗಿದ್ದು 1951ರಲ್ಲಿ, ಅಂದರೆ 75 ವರ್ಷಗಳ ಹಿಂದೆ. ಇದು 2026. ಎರಡೆರಡು ಸಂಭ್ರಮಗಳನ್ನ ಸೋಮನಾಥ ಆಚರಿಸ್ತಾ ಇದೆ. ಅಲ್ಲಿ ನಡೆದ ಶೌರ್ಯ ಯಾತ್ರೆಯಲ್ಲಿ ಪ್ರಧಾನಿ ಮೋದಿ ಕೂಡ ಭಾಗಿಯಾಗಿದ್ದಾರೆ. ಭಾರತ ಹಾಗೇನೆ. ಎಷ್ಟೇ ದಾಳಿಗಳು ನಡೆದರೂ, ಎಷ್ಟೇ ಮಂದಿ ಗಜನಿ, ಘೋರಿ, ಔರಂಗಜೇಬನಂತ ಮತಾಂಧರು ಇಲ್ಲಿಗೆ ಬಂದರೂ ಕೂಡ ಈ ನೆಲದ ಸಂಸ್ಕೃತಿಯನ್ನ, ನೆಲದ ಆಚರಣೆಗಳನ್ನ, ನಂಬಿಕೆಗಳನ್ನ ಕಿತ್ತುಕೊಳ್ಳೋದಕ್ಕೆ ಯಾರಿಂದಲೂ ಸಾಧ್ಯ ಆಗಿಲ್ಲ. ಇದು ಗೆಳೆಯರೆ, ಸೋಮನಾಥನ ಮೇಲಾದ ದಾಳಿ ಹಾಗೂ ಆ ಮಂದಿರವನ್ನ ಕಾಪಾಡಿಕೊಳ್ಳೋದಕ್ಕೆ ಪ್ರಾಣಬಲಿ ಕೊಟ್ಟ ಧೀರ ಆತ್ಮಗಳ ನೆನಪು. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.